ಒಂದು ಕಡೆ ಪಕ್ಷ ವಿರೋಧಿ ಕೆಲಸ ಮಾಡದಂತವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಬಿಸಿಯನ್ನು ಮುಟ್ಟಿಸ್ತಾ ಇದೆ. ಇನ್ನೊಂದು ಕಡೆ ಮಂತ್ರಿ ಸ್ಥಾನಕ್ಕಾಗಿ ಹೈಕಮಾಂಡ್ ಭೇಟಿಯಾಗಿದ್ದಾರೆ ಸಚಿವ ಸ್ಥಾನದ ಆಕಾಂಕ್ಷಿ ಶಾಸಕರುಗಳು. ಸಂಪುಟ ಪುನರಚನೆ ಕನಸು ಕಾಣುತ್ತಿದ್ದವರಿಗೆ ಸದ್ಯಕ್ಕೆ ಹೈಕಮಾಂಡ್ನಿಂದ ಸಿಕ್ಕಿರುವಂಥದ್ದು ನಿರಾಶೆಯ ಉತ್ತರ. ಯಾಕಂದ್ರೆ ದೆಹಲಿಗೆ ಹೋಗಿದ್ದಂತಹ ಕಾಂಗ್ರೆಸ್ ಶಾಸಕರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ರು. ಖರ್ಗೆ ಅವರ ಮುಂದೆ ಸಂಪುಟ ಪುನರ್ರಚನೆ ಮಾಡುವುದು ಯಾವಾಗ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಆದಷ್ಟು ಬೇಗನೆ ಮಾಡಿಕೊಡಿ ಸಾರ್ ಅಂತ ವಿನಂತಿಸಿದ್ದಾರೆ. ಆದರೆ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಬಗ್ಗೆ ನನ್ನ ಹತ್ರ ಏನನ್ನು ಕೇಳಬೇಡಿ, 5 ರಾಜ್ಯಗಳ ಚುನಾವಣೆ ಮುಗಿದು ಫಲಿತಾಂಶ ಬರಲಿ, ಆಮೇಲೆ ಮಾತಾಡೋಣ, ಎಲ್ರಿಗೂ ಒಳ್ಳೆಯದಾಗತ್ತೆ, ನೀವು ಈಗ ನಿಮ್ಮೆಲ್ಲರ ಸೇವೆಯನ್ನು ನಾವು ಮುಂದೆ ಪರಿಗಣಿಸ್ತೀವಿ ಅಂತೆಲ್ಲ ಹೇಳಿ ಖರ್ಗೆ ಅವರು ವಾಪಸ್ ಕಳಿಸಿದ್ದಾರೆ. ಖರ್ಗೆ ಅವರನ್ನ ಭೇಟಿಯಾಗಿ ಬಂದಂತಹ ಶಾಸಕರು ಮಂತ್ರಿ ಸ್ಥಾನಕ್ಕಾಗಿ ತಾವು ಯಾವ ರೀತಿ ಎಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಒಂದು ಬ್ಯಾಚ್ಗೆ ಈಗಾಗಲೇ ಸಾಮಾಜಿಕ ನ್ಯಾಯನೂ ಒಳಗೊಂಡಂತೆ ಹೊಸಬರಿಗೆ ಅವಕಾಶವನ್ನು ಕೊಡುವಂತ ಕೆಲಸವನ್ನು ಆಗಿದೆ. ಅದೇ ರೀತಿಯಾಗಿ ಸ್ವಲ್ಪ ಹಿರಿಕೆ ಇರ್ತಕ್ಕಂಥವ್ರು 3 ಟರ್ಮಿಂದ 5 ಟರ್ಮ್ ಆಗಿರ್ತಕ್ಕಂಥವ್ರು ಕೂಡ ಬಹಳಷ್ಟು ಜನಕ್ಕೆ ಅವಕಾಶಗಳು ಸಿಕ್ಕಿಲ್ಲ. ಅದನ್ನ ಇರತಕ್ಕಂಥದ್ದು 2 ವರ್ಷದಲ್ಲಿ ಮಾಡಿಕೊಡಿ ಅಂತಕ್ಕಂಥ ಮನವಿಯನ್ನು ಮಾಡಿದ್ವಿ. ಮತ್ತು ಪಕ್ಷದ ಹಿತದೃಷ್ಟಿಯಿಂದ ಸೂಕ್ತ ನಿರ್ಧಾರವನ್ನ ಎಐಸಿಸಿ ಅಧ್ಯಕ್ಷರು ತಗೋತಾರೆ ಅಂತಕ್ಕಂಥ ವಿಶ್ವಾಸ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶ್ರೀಮಾನ್ ಮಲ್ಲಿಕಾರ್ಜುನ್ ಸಾಹೇಬರಿಗೆ ಭೇಟಿಯಾಗಿ ನಮ್ಮ ಅಹವಾಲನ್ನು ಹೇಳಿದ್ದೀವಿ. ಅವರು ನಾನು ಎಲ್ಲರ ಗಮನಕ್ಕೆ, ಜನರಲ್ ಸೆಕ್ರೆಟರಿಗಳವ್ರಿಗೆಲ್ಲ ಗಮನಕ್ಕೆ ತಂದು ನಿಮಗೆ ಸೂಕ್ತವಾಗಿ ಸಹಾಯ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಮೋಸ್ಟ್ಲಿ ಮುಂದಿನ ತಿಂಗಳು 15ನೇ ತಾರೀಕೊಳಗೆ ರೀಶಫಲ್ ಆಗಬಹುದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಪಕ್ಷದ ವರಿಷ್ಠರಿಗೆ ಕರ್ನಾಟಕದ ವಿದ್ಯಮಾನಗಳು ಗೊತ್ತಿದೆ. ಈಗಾಗಲೇ ಅನೇಕ ವೇದಿಕೆಗಳಲ್ಲಿ ಚರ್ಚೆ ಆಗಿದೆ. ಸಚಿವ ಸಂಪುಟ ಶೀಘ್ರದಲ್ಲೇ ಪುನರ್ರಚನೆ ಆಗುವಂಥದ್ದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮೇ 4ರ ನಂತರ ಸಚಿವ ಸಂಪುಟಕ್ಕೆ ಒಂದು ಮೇಜರ್ ಸರ್ಜರಿ ಮಾಡೋಕ್ಕೆ ಸಿದ್ಧತೆ ಮಾಡಿದ್ದಾರೆ. ಹೀಗೆ ಒಂದು ಕಡೆ ಮಂತ್ರಿ ಸ್ಥಾನಕ್ಕಾಗಿ ದೆಹಲಿಗೆ ಶಾಸಕರ ದಂಡು ಹೋಯಿತು, ಹೈಕಮಾಂಡ್ ಅವರ ಕದ ತಟ್ಟಿದ್ರು. ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಉಪಮುಖ್ಯಮಂತ್ರಿಗಳು ಆಪ್ತ ಶಾಸಕರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಶಾಸಕರನ್ನು ಪ್ರತ್ಯೇಕವಾಗಿ ಕರೆದು ಮಾತುಕತೆ ನಡೆಸುತ್ತಿರುವಂಥದ್ದು 10 ಚರ್ಚೆಗಳನ್ನು ಹುಟ್ಟುಹಾಕಿದೆ. ಈ ಬಗ್ಗೆ ಖುದ್ದು ಡಿ.ಕೆ. ಶಿವಕುಮಾರ್ ಅವರನ್ನೇ ಪ್ರಶ್ನೆ ಮಾಡಿದಾಗ ಅವರು ಕೊಟ್ಟಂತಹ ಉತ್ತರ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮಾಡಬೇಕಾದ್ರೆ ರಾಜಕಾರಣ ಅಂದ್ರೆ ನಾವೆಲ್ಲರಿಗೂ ನಮ್ಮ MLAಸ್ಗೆ ಅವ್ರಿಗೆಲ್ಲ ಮುಂದಿನ ಭವಿಷ್ಯಕ್ಕೆ ಏನೇನು ರೂಪಿಸಬೇಕು ಅವೆಲ್ಲ ತೀರ್ಮಾನ ಮಾಡಬೇಕು. ಯಾರ್ಯಾರಿಗೆ ಏನೇನು ಹೇಳಬೇಕು, ಯಾರ್ಯಾರಿಗೆ ಏನು ಗೈಡ್ ಮಾಡಬೇಕು ಅದೆಲ್ಲ ಮಾಡ್ತೀವಿ. ಎಲ್ಲರಿಗೂ ಕರೆದು ಇನ್ನೆಲ್ಲ ಸಿದ್ಧತೆ ಆಗಬೇಕು, ಕಾಂಪಿಟೇಷನ್ ಇವೆಲ್ಲ ಇರ್ತದೆ. ಇವೆಲ್ಲ ಮಾತಾಡೋಂಥ ಡ್ಯೂಟಿ ಪಾರ್ಟಿ ಪ್ರೆಸಿಡೆಂಟ್ ಆಗಿ ನಾನು ಮಾತಾಡಲ್ಲ, ಯಾರು ಮಾತಾಡ್ತಾರೋ ಬಾಗಲಕೋಟೆಗೆ ಇದಕ್ಕೆಲ್ಲ. ಸೊ ಎಲ್ಲರಿಗೂ ಕರೆದು ಏನೇನು ಆಗಿದೆ, ಯಾವ ರೀತಿ ಎಲೆಕ್ಷನ್ ಆಗಿದೆ, ಗ್ಯಾರಂಟಿ ಯಾವ ರೀತಿ ಕೂಡ ಹೀಗೆ ಅಧ್ಯಕ್ಷನಾಗಿ ನಾನು ಮಾತಾಡಿದೆ, ಮತ್ತಿನ್ಯಾರು ಮಾತನಾಡೋದಕ್ಕೆ ಸಾಧ್ಯ, ಹೀಗಾಗಿ ಕರೆದಿದ್ದೀನಿ, ಏನೇನು ಹೇಳಬೇಕು ಹೇಳ್ತಿದ್ದೀನಿ ಅನ್ನುವಂಥ ಮಾತುಗಳನ್ನು ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಒಳಗಡೆ ಆಗ್ತಿರುವಂಥ ಎಲ್ಲ ರಾಜಕೀಯ ಬೆಳವಣಿಗೆಗಳು ಬಿಜೆಪಿಯವರ ಪಾಲಿಗೆ ಒಂದು ರೀತಿಯಂಥ ಹಬ್ಬದೂಟವನ್ನು ಮಾಡ್ದಂಗೆ ಆಗ್ತಾ ಇದೆ ಅವರ ಪಾಲಿಗೆ. ಯಾಕೆಂದರೆ ಸರ್ಕಾರ ಹೆಚ್ಚು ದಿನ ಇರೋದಿಲ್ಲ ಬಿಡಿ ಅಂತ ಹೇಳುವಂಥ ಲೆಕ್ಕದಲ್ಲಿನೇ ಹೇಳಿಕೆಗಳನ್ನು ಬಿಜೆಪಿಯವರು ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಸಚಿವ ಸಂಪುಟದ ಸದಸ್ಯರ ಮೇಲೆ ಹಿಡಿತ ಕಳ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಶಾಸಕರ ಮೇಲೂ ಕೂಡ ಹಿಡಿತ ಕಳ್ಕೊಂಡಿದ್ದಾರೆ. ಅತಿ ದೀರ್ಘಕಾಲ ಆಡಳಿತ ಮಾಡಿರುವಂತಹ ಮುಖ್ಯಮಂತ್ರಿಗಳು ಅವರ ನಾಯಕತ್ವವನ್ನು ಮೀರಿ ದಿಲ್ಲಿಗೆ ಹೋಗ್ತಾರೆ ತಮ್ಮ ಸ್ಥಾನಮಾನ ಪಡ್ಕೊಳ್ಳೋದಕ್ಕಂತಂದ್ರೆ ಇದು ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಅವಮಾನ. ಪಾರ್ಟಿ ಅಧ್ಯಕ್ಷರಿಗೆ ಒಂದು ಸ್ವಲ್ಪ ಗೌರವ ಇದ್ದಿದ್ರೆ ಅವರೆಲ್ಲ ಯಾಕೆ ಹೋಗ್ತಾ ಇದ್ರು? ಡಿ.ಕೆ. ಶಿವಕುಮಾರ್ ಬೆದರಿಕೆಗೆ ಬಗ್ಗದೆ ಜಗ್ಗದೆ ಹೋಗಿದ್ದಾರೆ. ಅಲ್ಲಿ ಡಿ.ಕೆ. ಶಿವಕುಮಾರ್ ಆವಾಜ್ಗೆ 3 ಪೈಸದ ಬೆಲೆ ಕೊಡದೆ ಅಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಯಾವ ಲೆವೆಲ್ MLAಗಳು ಲೆಕ್ಕ ಹಾಕೊಳ್ಳಿ. ಕಾಂಗ್ರೆಸ್ಸಿನ MLA ಲೆವೆಲ್ಗಳೇನು, ಅವರ ವರ್ಚಸ್ಸು ಏನದು ಅರ್ಥ ಆಗೋ ಅಂದರೆ ಡಿ.ಕೆ. ಶಿವಕುಮಾರ್ಗೆ ಬೆಲೆ ಕೊಡ್ತಾ ಇಲ್ಲ ಅವರು. ಆಡಳಿತ ಯಂತ್ರ ಸಂಪೂರ್ಣ ಕುಸಿಬಿದ್ದಿರುವಂತಹ ಈ ಸಂದರ್ಭದಲ್ಲಿ 30-40 ಜನ ಶಾಸಕರುಗಳು ದೆಹಲಿಗೆ ಹೋಗಿ ಕೂತ್ಕೊಂಡು ಲಾಬಿ ಮಾಡುವಂಥದ್ದು, ಮುಖ್ಯಮಂತ್ರಿಯ ಕುರ್ಚಿಯ ಬಡದಾಟಕ್ಕೆ ಇವತ್ತು ಸಂಪೂರ್ಣ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಹೀಗೆ ಆಡಳಿತ ಪಕ್ಷದ ಬಡಿದಾಟ ಪ್ರತಿಪಕ್ಷಗಳಿಗೆ ಹಬ್ಬದೂಟ ಅಂತೇಳಿ ಆಗಿದೆ.